ಹೇಳ್ತೀನಿ, ಇಟ್ಕೊಳ್ಳಿ. ಹೇಳಿ. ಒಂದ್ ನಿಮಿಷ. ನಮ್ದು ಆರ್ಡರ್ಸ್ ಬರೋದು ಪ್ರೆಸೆಂಟ್ ಆಗಿ ರೀಸೆಂಟ್ ಆಗಿ ಲಾಂಚ್ ಅದು ಅಪ್ಲಿಕೇಶನ್ ಲಾಂಚ್ ಆಗಿದ್ದು. ಸರ್ ಅಲ್ಲಿ ಆರ್ಡರ್ಸ್ ನಾಗರಬಾವಿ, ಯಶವಂತಪುರ, ವಿಜಯನಗರ, ಉಲ್ಲಾಲು, ಸುಂಗದಕಟ್ಟೆ, ನಾಗಸಂದ್ರ, ಮೆಜೆಸ್ಟಿಕ್, ನೈಂಡಲ್ಲಿ, ಪೀನಿಯ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜು, ರಾಜಾಜಿನಗರ, ಚಾಮರಾಜಪೇಟೆ, ಮಾಗಡಿ ರೋಡ್ ಈ ಕಡೆ ಆರ್ಡರ್ಸ್ ಬರುತ್ತೆ ಸರ್ ನಿಮ್ಗೆ. ಓಕೆ. ಹೌದು. ಇದು ಏನಂದ್ರೆ ಇನ್ನೊಂದು ಇದು ಆಪ್ ಅಪ್ಲಿಕೇಶನ್ ನೈಟ್ 12 ಗಂಟೆಗೆ ಆಫ್ಲೈನ್ಗೆ ಹೋಗುತ್ತೆ. ತಿರ್ಗಾ ಬೆಳಗ್ಗೆ ಗೋ ಆನ್ಲೈನ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸರ್ ಈ ಕಡೆ ಬರ್ತೀರಾ? ಅಂದ್ರೆ ಮಾಗಡಿ ರೋಡ್, ಲಾಲ್ಬಾಗ್. ಸರ್ ನಾನು ಬೆಳಗ್ಗೆ ಆನ್ ಮಾಡಿದ್ದೆ ನನ್ನ ಲಗೇರಿಯಿಂದಾನೆ. ಈ ಹೌದಾ? ಆನ್ಲೈನ್ ಮಾಡಿದೆ. ನಾನು 3 ದಿವಸದಿಂದ ಆನ್ಲೈನ್ ಮಾಡ್ತಾ ಇದ್ದೀನಿ, ಒಂದು ಡ್ಯೂಟಿ ಸೌಂಡ್ ಆಗಿದ್ದು ನೋಡಿಲ್ಲ. ಸರ್ ಇಲ್ಲ ಆಪ್ ಓಪನ್ ಮಾಡಿದ ತಕ್ಷಣ ನೀವೇನಂದ್ರೆ ಗೋ ಆನ್ಲೈನ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಆರ್ಡರ್ಸ್ ಬರುತ್ತೆ. ಸರಿಯಾ? ಇದು ಡೈರೆಕ್ಟ್ 12 ಗಂಟೆಗೆ ಆಫ್ಲೈನ್ಗೆ ಹೋಗುತ್ತೆ ತಿರ್ಗಾ. ಅದು ಇದು ಎಲ್ಲಾರು ಪಾರ್ಟ್ನರ್ಸ್ ಮಿಸ್ಟೇಕ್ ಮಾಡ್ತಾ ಇದಾರೆ ಎಲ್ಲಾರು. ಇಲ್ಲ ನಾನೊಂದ್ ಹೇಳ್ತೀನಿ ನೋಡಿ. ನೈಟ್ ನಾನು ಅದು ಆಫ್ಲೈನ್ ಹೋಗ್ಲಿ ಬಿಡ್ಲಿ, ಬೆಳಿಗ್ಗೆ ಎದ್ದು ನಾನು ಆನ್ಲೈನ್ ಮಾಡೇ ಮಾಡ್ತೀನಿ. ಓಕೆನಾ? ಮತ್ತೆ ಆಫ್ಲೈನ್ ಬಂದ್ಬಿಟ್ಟು ನಾನು ನೈಟ್ ಮನೆಗೆ ಹೋದ್ಮೇಲೆ ಆಫ್ಲೈನ್ ಮಾಡ್ಬಿಡ್ತೀನಿ. ಬೈ ಮಿಸ್ಟೇಕ್ ಸೌಂಡ್ ಬಂತು ಅಂದ್ರೆ ಏನ್ ಮಾಡೋದು ಅಂದ್ಬಿಟ್ಟು ಆಫ್ಲೈನ್ ಮಾಡ್ಬಿಡ್ತೀನಿ. ಬಟ್ ನಾನು ಅಲ್ಲಿ ಬೆಳಗ್ಗೆ ಆನ್ ಮಾಡಿ 2 ದಿವಸದಿಂದ ನಾನು ನೋಡ್ತಾ ಇದ್ದೀನಿ, ಒಂದು ಡ್ಯೂಟಿನೂ ಕೊಟ್ಟಿಲ್ಲ. ಇಲ್ಲ ಸರ್ ನಾನು ಖಂಡಿತ ಮಾಡ್ಕೊಡ್ತೀನಿ. ನೀವು ಇಲ್ಲಿ ಸುಂಗದಕಟ್ಟೆ ಬರ್ತೀರಾ? ಸುಂಕದಕಟ್ಟೆಗೆ ಇವಾಗ ಹೆಂಗ್ ಸರ್ ಬರ್ಲಿ? ವೈಟ್ ಫೀಲ್ಡ್ ಕಡೆ ಇದ್ದೀನಿ. ಪರವಾಗಿಲ್ಲ, ನಾಳೆ ಮಾಗಡಿ ರೋಡ್, ಸುಂಗದಕಟ್ಟೆ ಈ ಕಡೆ ಬರ್ತೀರಾ ನೀವು ನಾಳೆನಾ? ಎಷ್ಟು ಗಂಟೆ? ಸರ್ ಇದು ಆರ್ಡರ್ ಬಂದ ತಕ್ಷಣ ನಾನು ಅಸೈನ್ ಮಾಡ್ತೀನಿ. ಓಕೆ. ಹೌದು. ಅಂದ್ರೆ ಇದೆಲ್ಲ ರೇಟ್ ಎಲ್ಲ ಹೆಂಗೆ ಸರ್ ಪರ್ ಕಿಲೋಮೀಟರ್ 3 ವೀಲರ್ಗೆ? ಸರ್ ಕಿಲೋಮೀಟರ್ 2 ಕಿಲೋಮೀಟರ್ ಹೋದ್ಮೇಲೆ ನಿಮ್ಗೆ 10 ರೂಪಾಯಿ ಸಿಕ್ಕುತ್ತೆ ಸರ್. 10 ರೂಪಾಯಿ ಮೇಲೆ ಹೋದ್ಮೇಲೆ ಹೌದು 10 ರೂಪಾಯಿ 12 ರೂಪಾಯಿ ಸಿಕ್ಕುತ್ತೆ ನಿಮ್ಗೆ. 10 ರೂಪಾಯಿ 12 ರೂಪಾಯಿ ತುಂಬಾ ಕಮ್ಮಿ ಆಗಿಲ್ವಾ ಸರ್? ಇಲ್ಲ ಸರ್, ನಿಮ್ಗೆ ಪಿಕಪ್ ಇನ್ಸೆಂಟಿವ್ಸ್, ಅದರ್ ಚಾರ್ಜಸ್ ಅನ್ನೋದು ಒಂದೆರಡು ಆಡ್ ಆಗುತ್ತೆ. ಇನ್ಸೆಂಟಿವ್ಸ್ ಒಂದು 150 ರೂಪಾಯಿ ಆಡ್ ಆಗುತ್ತೆ. ಸರ್ ಅಲ್ಲ ಓಕೆ, ಅದು ನಾನ್ ಕೇಳ್ತಾ ಇರೋದೇನಪ್ಪ ಅಂದ್ರೆ ಪ್ಯಾಸೆಂಜರ್ ಆಟೋಗೆನೆ ಮಿನಿಮಮ್ ರೇಟ್ ಅಂದ್ಬಿಟ್ಟು ಒಂದು 15 ರೂಪಾಯಿ ಪರ್ ಕಿಲೋಮೀಟರ್ ಓಡ್ತಿದೆ. ಹೌದಾ? ಓಕೆನಾ? ಇವಾಗ ನೀವು ಆಟೋ ಕುತ್ಕೊಂಡ್ರೆ 2 ಕಿಲೋಮೀಟರ್ಗೆ 30 ರೂಪಾಯಿ ಇಸ್ಕೊತಾರೆ. 3 ಕಿಲೋಮೀಟರ್ಗೆ 45 ರೂಪಾಯಿ ಆಯ್ತದ ಅವ್ರದ್ದು. ಓಕೆನಾ? ಅಂದ್ರೆ ಪರ್ ಕಿಲೋಮೀಟರ್ಗೆ 15 ರುಪೀಸ್ ಚಾರ್ಜಸ್ ಇದೆ. ನೀವು 12 ರೂಪಾಯಿ ಕೊಡ್ತೀನಿ ಅಂದ್ರೆ 2 ವೀಲರ್ ಅಲ್ಲಲ್ಲ ಒಂದ್ ನಿಮಿಷ, ಕೇಳಿದ್ದು ನನಗೆ ಅರ್ಥ ಆಗಿತ್ತು. ಏನಂದ್ರೆ ನಂದು 0% ಕಮಿಷನ್ ಒಂದಿದೆ, ಒಂದು ಆಪ್ಷನ್. ಪಿಕಪ್ ಇನ್ಸೆಂಟಿವ್ಸ್ ಬರುತ್ತೆ ಸರ್. ಪಿಕಪ್ ಇನ್ಸೆಂಟಿವ್ಸ್ ಬರುತ್ತೆ. ನಿಮ್ಗೂ ಸಪರೇಟ್ ಆಗಿ ಇನ್ಸೆಂಟಿವ್ಸ್ ಒಂದು ಬರುತ್ತೆ. ಸರಿಯಾ? ಅದೇ ನೀವು ಇಲ್ಲಿ ನಮ್ಮ ಹತ್ರ ಕಿಲೋಮೀಟರ್ ಕಮ್ಮಿ ಮಾಡಿ ಅಲ್ಲಿ ಕೊಡ್ತಾ ಇದೀರಾ ಅಷ್ಟೇನೆ ಹೊರತು ಅಲ್ಲಿ ಇನ್ಸೆಂಟಿವ್ಸ್ ಬರುತ್ತೆ. ಹೌದು ಸರ್, ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ನಮ್ಮ ಹತ್ರ ರೇಟ್ ಕಮ್ಮಿ ಮಾಡಿ ನೀವು ಅದು ಇನ್ಸೆಂಟಿವ್ ಟಾರ್ಗೆಟ್ ಕೊಡ್ತಾ ಇದ್ದೀರಾ ಅಷ್ಟೇ ಹೊರತು ಇಲ್ಲಿ ರೇಟ್ ಏನ್ ಜಾಸ್ತಿ ಆಗ್ತಾ ಇಲ್ವಲ್ಲ ನಮ್ಗೆ ಲೆಕ್ಕಾಚಾರ ಅಂದ್ರೆ. ಸರ್ ಒಂದೇ ಒಂದು ನಿಮಿಷ. ಅಲ್ಲ? ಹಲೋ. ಹೇಳಿ ಸರ್. ಸರ್ ಸಾರಿ, ಕಿಲೋಮೀಟರ್ಗೆ 100 ಅಲ್ಲ, 22 ರೂಪೀಸ್ ಸಿಗುತ್ತೆ ನಮಗೆ. ಸಾರಿ, 22 ರೂಪೀಸ್. 22 ಇದೆ. ಇದು ಲಾಂಗ್ಗೆ ಸರ್ ನೀವು ಎಷ್ಟು ಲಾಂಗ್ ಹೋದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ఇప్పుడు ಪ್ರೆಸೆಂಟ್ ಆಗಿ 22 ಇದೆಯಾ, 30 ಕಿಲೋಮೀಟರ್ 40 ಕಿಲೋಮೀಟರ್ ಹೋದ್ಮೇಲೆ 18 17 ಬರುತ್ತೆ ನಿಮ್ಗೆ. 18 17 ಅದನ್ನೇ ಸರ್ ನಾನು ಕೇಳ್ತಾ ಇರೋದು. ಇವಾಗ ಔಟ್ ಸ್ಟೇಷನ್ ಸರ್ ಔಟ್ ಸೈಡ್ ಇಲ್ಲ ಸರ್. ನಮ್ದು ಹೇಳಿದ್ದೀನಲ್ವಾ, ಪಿಕಪ್ ನಾಗರಬಾವಿ, ಯಶವಂತಪುರ, ವಿಜಯನಗರ, ಉಲ್ಲಾಲು, ಸುಂಗದಕಟ್ಟೆ, ನಾಗಸಂದ್ರ, ಮೆಜೆಸ್ಟಿಕ್, ಪೀನಿಯ, ನೈಂಡಲ್ಲಿ, ರಾಜಾಜಿನಗರ, ಚಾಮರಾಜಪೇಟೆ ಈ ಕಡೆ ಪಿಕಪ್. ಸರಿಯಾ? ಡ್ರಾಪ್ ಬಂತು ಒಂದು 20 ಕಿಲೋಮೀಟರ್ ಒಳಗಡೆ ಏನ್ ಸಿಕ್ಕತ್ತ ಅಷ್ಟೇ, ದೂರ ಏನಿಲ್ಲ.
ಓಕೆ ಸರ್, ಅಲ್ಲ 20 ಕಿಲೋಮೀಟರ್ ಅಲ್ಲ, ಅದು ಹೋಗ್ತಾ ಹೋಗ್ತಾ ನಿಮ್ದು ಬೆಳೆದ್ಮೇಲೆ ಹಾ ಸರ್. ಎಲ್ಲಾ ಕಡೆನೂ ಇರುತ್ತೆ. ಹೌದು ಹೌದು ಓಕೆ ಸರ್. ಇವಾಗ ಎಲ್ಲಾ ಕಡೆ ಬೆಳೀತು ಅನ್ಕೊಳ್ಳಿ, 27 ರೂಪಾಯಿ ಕಿಲೋಮೀಟರ್. ನಾನು ಒಂದು ಕಂಪನಿ ಹತ್ರ ಮಾತಾಡ್ಬೇಕಾದ್ರೆ ಇನ್ನೊಂದು ಕಂಪನಿನ ಕಾರಣ ಮಾಡಿ ಮಾತಾಡ್ಬಾರ್ದು ಅಂತ ನನ್ಗೂ ಗೊತ್ತಿದೆ. ಆದ್ರೂ ತಪ್ಪಿರ್ಲಿ, ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ಏನಂದ್ರೆ ಇವಾಗ ಪೋರ್ಟರ್ ಅಲ್ಲಿ ಲಾಂಗ್ ಹೋಯ್ತು ಅಂದ್ರೆ 22 ರೂಪಾಯಿ 25 ರೂಪಾಯಿ ಲಾಂಗ್ಗೆ ಕೊಡ್ತಾರೆ. ಲೋಕಲ್ಗೆ 30 ರೂಪಾಯಿ ಪ್ರೈಸ್ ಇದೆ. ಒಂದೊಂದ್ ಟೈಮ್ ಕಮ್ಮಿ ಮಾಡ್ತಾರೆ, ಒಂದೊಂದ್ ಟೈಮ್ ಜಾಸ್ತಿ ಕೊಡ್ತಾರೆ. ಅಂದ್ರೆ ಪೀಕ್ ಅವರ್ಸ್ ನಾನ್ ಪೀಕ್ ಅವರ್ಸ್ ಅಂದ್ಬಿಟ್ಟು ಇದ್ ಮಾಡ್ತಾರೆ, ರೇಟ್ ಕಮ್ಮಿ ಮಾಡ್ತಾರೆ. ಅಂದ್ರೆ 3 ಇದು ವೀಲರ್ ನಾನು ಒಂದ್ಸತಿ ನಾನು ಚೆಕ್ ಮಾಡ್ತೀನಿ ಸರ್ ನಮ್ಮ ಮ್ಯಾನೇಜ್ಮೆಂಟ್ ಹತ್ರ. ಅಲ್ಲ, ನಿಮ್ ಮ್ಯಾನೇಜ್ಮೆಂಟ್ ಹತ್ರ ಚೆಕ್ ಮಾಡಿ ಬೇಕಾದ್ರೆ. ಲಗೇರಿ ಕಾರ್ತಿಕ್ ಅಂತ ಅಂದ್ರೆ ಎಷ್ಟೋ ಜನ ಗೂಡ್ಸ್ ವೆಹಿಕಲ್ ಅವ್ರಿಗೆ ಗೊತ್ತು. ಹೌದು 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 ಸರ್, ಹೌದು ಹೌದು. ಓಕೆನಾ? ನೀವು ಜಸ್ಟ್ ಒಂದು ಮಾತು ನಾನು ಹೇಳ್ತೀನಿ, ಒಂದು ಪ್ಯಾಸೆಂಜರ್ ಆಟೋಗೆ ಇಷ್ಟು ಕಿಲೋಮೀಟರ್ಗೆ ಮಿನಿಮಮ್ ಫೇರ್ 30 ರುಪೀಸ್ 40 ರುಪೀಸ್ ಹಿಂಗಿದೆ, ಆಯ್ತಾ? ನಾವು ಕಾರ್ ಅವ್ರಿಗಿದೆ, ಆಯ್ತಾ? ಬಸ್ ಅಲ್ಲಿ ಹತ್ತಿದ್ರೆ ಇಲ್ಲಿಂದ ಅಲ್ಲಿಗೆ 10 ರೂಪಾಯಿ 15 ರೂಪಾಯಿ ಟಿಕೆಟ್ ಅಂತಿದೆ. ಹೌದು ಹೌದು ಈ ಬಸ್ ಡಿಫ್ರೆಂಟ್ ಅಲ್ವಾ? ಒಂದ್ ನಿಮಿಷ, ಬಸ್ ಡಿಫ್ರೆಂಟೇ, ಆದ್ರೆ ಒಂದ್ ಪ್ಯಾಸೆಂಜರ್ ನಾನು ಹೇಳ್ತಾ ಇರೋದು. ಹೌದು ಓಕೆನಾ? ಅದು ಬಸ್ ಬಿಡಿ. ಇವಾಗ ಯಾಕೆ ಇದೆಲ್ಲ ಮಾಡ್ತೀರಾ? ಗೂಡ್ಸ್ ಗಾಡಿಗಳಿಗೆ ಏನ್ ತಿಕ್ಕೆ 3 ವೀಲರ್ಗೆ ಎಷ್ಟು ಕಿಲೋಮೀಟರ್ ಕೊಡ್ಬೋದು? ಇವಾಗ ನೀವು ಕೊಡ 20 ರೂಪಾಯಿ 22 ರೂಪಾಯಿಗೆ ಇದಕ್ಕೆ ಕಿಲೋಮೀಟರ್ಗೆ ನಾನ್ ಡೀಸೆಲ್ ಎಷ್ಟು ಕುಡಿಯುತ್ತೆ? ನಾನು ಅದನ್ನ ಯೋಚನೆ ಮಾಡ್ಬೇಕಲ್ವಾ? ಕರೆಕ್ಟ್ ಅಲ್ವಾ ಸರ್? ನಾನ್ ಡೀಸೆಲ್ ವೇಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ನಂದು ಬರೋದೇ 80 ಕಿಲೋಮೀಟರ್ಗೆ, ಲೀಟರ್ಗೆ 80 ಕಿಲೋಮೀಟರ್ ಬರುತ್ತೆ 1 ಲೀಟರ್ಗೆ. ಅಂದ್ರೆ 80 ಕಿಲೋಮೀಟರ್ಗೆ ಹೋಗಕ್ಕೆ ನಾನು 90 ರುಪೀಸ್ ಡೀಸೆಲ್ ಹಾಕ್ಬೇಕು. ಓಕೆನಾ? 100 ರುಪೀಸ್ ಡೀಸೆಲ್ ಇಟ್ಕೊಳ್ಳಿ. ಅಂದ್ರೆ ಇಲ್ಲ, ಒಂದು ಪರ್ ಕಿಲೋಮೀಟರ್ಗೆ ಇದು ಸಾರಿ 1 ಲೀಟರ್ಗೆ 20 ಕಿಲೋಮೀಟರ್ ಓಡುತ್ತೆ ನನ್ನ ಗಾಡಿ. ಓಕೆನಾ? ನೀವು ಅದೇ ಪರ್ ಕಿಲೋಮೀಟರ್ಗೆ 22 ರೂಪಾಯಿ ಕೊಡ್ತೀನಿ ಅಂತ ಇದ್ದೀರಾ. ಬೈ ಮಿಸ್ಟೇಕ್ ಲಾಂಗ್ ಬಂತು ಅಂದ್ರೆ ಕಮ್ಮಿ ಕೊಡ್ತೀನಿ ಅಂತ ಇದ್ದೀರಾ, 17 18 ಅಂತ. ಏನ್ ವರ್ಕೌಟ್ ಆಗುತ್ತೆ? ಹಲೋ ಹಲೋ ಹಲೋ, ಹಾ ಹೇಳಿ ಸರ್. ದೂರ ಅಂದ್ರೆ ನಿಮ್ಗೆ ದೂರ ಏನೋ ಬರಲ್ಲ ಸರ್, ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಏನೋ ಬರಲ್ಲ ಸರ್. ಇಲ್ಲ ನನ್ ಕ್ವಶನ್ ಏನ್ ಗೊತ್ತಾ? ಇವಾಗ ಪ್ಯಾಸೆಂಜರ್ ಆಟೋಗೆ ಒಂದು ರೇಟ್ ಇದೆ, ಕಾರ್ಗೆ ಒಂದು ರೇಟ್ ಇದೆ, ಮೆಟ್ರೋ ಹತ್ತಿದ್ರೆ ಒಂದ್ ರೇಟ್ ಇದೆ, ಪರ್ ಕಿಲೋಮೀಟರ್ಗೆ ಇಷ್ಟು ಅಂತಿದೆ, ಆಯ್ತಾ? ಇವಾಗ ನಾವ್ ಇಲ್ಲಿಂದ ಯಾವ್ದಾದ್ರು ಊರ್ಗ್ ಹೋಗ್ಬೇಕು ಅಂದ್ರೆ ಕಾರ್ ಕಿಲೋಮೀಟರ್ ವೈಸ್ ಹೆಂಗೆ ಅಂತ ಕೇಳ್ಕೊಂಡು ಹೋಗ್ತೀವಿ, ಕರೆಕ್ಟ್ ಅಲ್ವಾ? ಇಷ್ಟೆಲ್ಲ ಇದ್ಮೇಲೆ ಒಂದು ಗೂಡ್ಸ್ ವೆಹಿಕಲ್ಗೆ ಇದಕ್ಕೆಲ್ಲದಕ್ಕೂ ಮರ್ಯಾದೆ ಇದ್ಮೇಲೆ ಗೂಡ್ಸ್ ವೆಹಿಕಲ್ಗೆ ಯಾಕೆ ಮರ್ಯಾದೆ ಇಲ್ಲ ಅಂತ ನಾನ್ ಕೇಳ್ತಾ ಇರೋದು. ಗೂಡ್ಸ್ ವೆಹಿಕಲ್ಗೆ ನಿಮ್ಮ ಪ್ರೈಸ್ ಪ್ರಕಾರ ನೀವು ಕೊಡ್ತಾ ಇದ್ದೀರಾ, ಅದ್ರಿಂದ ಡ್ರೈವರ್ಗೆ ಎಷ್ಟು ಫಾಲ್ಟ್ ಆಗ್ತಿದೆ ಅಂತ ನೀವು ಯೋಚನೆ ಮಾಡ್ತಾ ಇಲ್ಲ. ಸರ್ ಅದ್ರಲ್ಲಿ ಹೇಳಿದ್ದೀನಲ್ವಾ ಸರ್, ಪಿಕಪ್ ಇನ್ಸೆಂಟಿವ್ಸ್ ಇರುತ್ತೆ, ವೇಟಿಂಗ್ ಚಾರ್ಜಸ್ ಇರುತ್ತೆ. ಇರಿ ಸರ್, ಪಿಕಪ್ ಇನ್ಸೆಂಟಿವ್ ಅಂದ್ರೆ ಪರ್ ಕಿಲೋಮೀಟರ್ಗೆ ಎಷ್ಟು ಸರ್ ಕೊಡ್ತೀರಾ ನೀವು? ಸರ್ ಪಿಕಪ್ ಇನ್ಸೆಂಟಿವ್ಸ್ ಅಂದ್ರೆ 2 ಕಿಲೋಮೀಟರ್ ಹೋದ್ಮೇಲೆ ಹೇಳಿದ್ದೀನಿ ಸರ್ ನಾನು. 2 ಕಿಲೋಮೀಟರ್ ಫ್ರೀ ಆಗಿ ಓಡ್ಬೇಕಲ್ವಾ ಸರ್? 2 ಕಿಲೋಮೀಟರ್ ಹತ್ರ ಅಲ್ವಾ ಸರ್? 2 ಕಿಲೋಮೀಟರ್ ದೂರ ಇದೆಯಾ ಸರ್? ನಿಮ್ಗೆ 2 ಕಿಲೋಮೀಟರ್ ಹತ್ರನೇ ಸರಿ, ನಮಗ್ ದೂರ ಇರುತ್ತೆ. 2 ಕಿಲೋಮೀಟರ್ ಆದ್ಮೇಲೆ 3ನೇ ಕಿಲೋಮೀಟರ್ ಇಂದ ನೀವು ಪಿಕಪ್ ಇನ್ಸೆಂಟಿವ್ ಕೊಡ್ತೀನಿ. ಅಲ್ಲಿ 150 ರೂಪಾಯಿ ಇರುತ್ತೆ ಸರ್ ನಿಮ್ಗೆ, ಸರಿಯಾ? ಏನ ಪಿಕಪ್ ಇನ್ಸೆಂಟಿವ್ಸ್ ಆಡ್ ಆಗುತ್ತೆ 150 ರೂಪಾಯಿ. 2 ಕಿಲೋಮೀಟರ್ ಮೇಲೆ 1 ಕಿಲೋಮೀಟರ್ ಹೋದ್ರು 150 ರೂಪಾಯಿ ಕೊಡ್ತೀರಾ? 150 ರೂಪಾಯಿ ಬರುತ್ತೆ ಸರ್. 18 ರೂಪಾಯಿ ಇನ್ಸೆಂಟಿವ್ ನೀವೇ ತೋರಿಸಿದೀರಾ ಪಿಕಪ್ಗೆ. ನಮ್ಮ ಹುಡುಗನ ಆಪ್ ಅಲ್ಲಿ ಡ್ಯೂಟಿ ಬಂದಿದೆ ನಾಗಚಂದ್ರ ಹತ್ರ, ನಾನೇ ನೋಡಿದ್ದೀನಿ. 18 ರೂಪಾಯಿ ಪಿಕಪ್ ಕೊಡ್ತಾ ಇರೋದನ್ನ ನಾನೇ ನೋಡಿದ್ದೀನಿ. ಸರಿ ಸರ್, ಓಕೆನಾ? 150 ರೂಪಾಯಿ ಅಂತ ಹೇಳ್ತಾ ಇದ್ದೀರಾ ನೀವು. ಸರಿ ಸರ್, ಓಕೆ. ನಾನು ಒಂದ್ಸತಿ ಚೆಕ್ ಮಾಡ್ತೀನಿ ಅವ್ರ ಜೊತೆ. 18 ರೂಪಾಯಿ ಕಿಲೋಮೀಟರ್, 4 ಕಿಲೋಮೀಟರ್ ಬರೀ 18 ರೂಪಾಯಿ ಕೊಟ್ಟಿದ್ದೀರಾ. ಓಕೆನಾ? ನೀವು ಪಿಕಪ್ ಕೊಡ್ತೀರಾ, ಸಂತೋಷ. ಬಟ್ ನಮ್ಗೆ ಏನಂದ್ರೆ ನಮ್ಮ ಗೂಡ್ಸ್ ಫೀಲ್ಡ್ ಗೆ 1 ಕಿಲೋಮೀಟರ್ ಮೆನ್ಷನ್ ಮಾಡ್ಲೇಬೇಕು. ಪರ್ ಕಿಲೋಮೀಟರ್ ಇಷ್ಟು ಅಂತ ಇರ್ಲೇಬೇಕು, ಮಿನಿಮಮ್ ಫೇರ್ ಇರ್ಲೇಬೇಕು. ಮಿನಿಮಮ್ ಫೇರ್ ಅಂದ್ರೆ 2 ಕಿಲೋಮೀಟರ್ ಆಗ್ಲಿ 1 ಕಿಲೋಮೀಟರ್ ಆಗ್ಲಿ 500 ಮೀಟರ್ ಹೋಗ್ಲಿ 300 ರೂಪಾಯಿ ಬಾಡಿಗೆ, 300 ರೂಪಾಯಿ ಬಾಡಿಗೆ ಇರ್ಲೇಬೇಕು ನಮ್ ಗಾಡಿಗಳಿಗೆ. ನಾವ್ ಒಂದ್ ಲಗೇಜ್ ತುಂಬ್ಕೊಂಡು ಅಲ್ದು ನಿಲ್ಸಿ ಲೋಡ್ ಮಾಡಿ ತಗೊಂಡೋಗಿ ಇಳ್ಸೋ ಗಂಟ ನಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ಬೇರೆ ಬರೋ ಬಾಡಿಗೆ 4-5 ಬಾಡಿಗೆ ಬಿಟ್ಕೊಂಡು ಇಡ್ತೀವಿ.
ಓಕೆ ಸರ್. ಓಕೆನಾ? ಓಕೆ ದಯವಿಟ್ಟು ನೀವು ಫೋನ್ ಮಾಡಿದ್ದೀರಾ, ಆ್ಯಪ್ ಡೆವಲಪ್ ಮಾಡ್ಬೇಕು ಅಂತಿದ್ದೀರಾ, ಮಾಡಿ ಸಂತೋಷ. ಸರ್, ಪಕ್ಕ ಏನಂದ್ರೆ ಸರ್. ಏನಂದ್ರೆ ನಮ್ ಡ್ರೈವರ್ಗಳಿಗೆ ಅನುಕೂಲ ಆಗ್ಬೇಕು. ಸರಿ ಸರ್, ಆಯ್ತು ಖಂಡಿತ. ಯಾಕಂದ್ರೆ ನಮಗ್ ಕೂಡ 20 ರೂಪಾಯಿ, ಟಾಟಾ ಏಸಿ ಅವ್ರಿಗೆ 30 ರೂಪಾಯಿ ಕೊಟ್ರೆ ಏನು ವರ್ಕೌಟ್ ಆಗಲ್ಲ. ಯಾರು ನಿಮ್ ಹೌದು. ಆ್ಯಪ್ ನ ಯಾರು ಖಂಡಿತ ನಾನು ಮುಟ್ಟೋದೇ ಇಲ್ಲ. ಖಂಡಿತ ಖಂಡಿತ ಸರ್, ಖಂಡಿತ. ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ, ಅದು ಸರ್. ತಗೊಂಡೋಗಿ ನಿಮ್ ಮ್ಯಾನೇಜರ್ ಮುಂದೆ ಇಡಿ. ಬೇಕಾದ್ರೆ ನಾನ್ ನಂಬರ್ಗೆ ಡೈರೆಕ್ಟ್ ಆಗಿ ಫೋನ್ ಮಾಡಕ್ ಹೇಳಿ, ನಾನೇ ಮಾತಾಡ್ತೀನಿ. ಸರಿ ಸರ್, ಖಂಡಿತ ಸರ್, ಖಂಡಿತ. ಸರಿ ಸರ್, ಫಸ್ಟ್ ಆಯ್ತು. ನೀವು ಇವಾಗ ಸಾರಿ ಸರ್, ಸಾರಿ ಸರ್. ಲಾಸ್ಟ್ ಒಂದ್ ಮಾತು ಹೇಳ್ತೀನಿ ನೋಡಿ. ಹಾ ಸರ್. ಇವಾಗ ಒಂದೊಂದ್ ಮನೆಯಲ್ಲೂ ಸೆನ್ಸಸ್ ಮಾಡ್ತಾರೆ ಗೊತ್ತಾ, ಎಷ್ಟ್ ಜನ ಇದಾರೆ, ಏನಿದ್ದಾರೆ ಅಂತ. ಮತ್ತೆ ಒಬ್ಬೊಬ್ಬರದು ಕುಂದು ಕೊರತೆಗಳನ್ನ ವಿಚಾರಿಸ್ತಾರೆ. ಹೌದೌದು. ಓಕೆನಾ? ಅದೇ ತರ ಹೌದು ಸರ್. ಎಲ್ಲಾ ಗಾಡಿಯವ್ರನ್ನು ನೀವು ವಿಚಾರಿಸ್ಬೇಕು. ಸರ್ ನಿಮ್ಗೆ ಹೌದು. ಏನ್ ಕಿಲೋಮೀಟರ್ ರೇಟ್ ಅಲ್ಲಿ ಓಡಾಡಬೇಕು ಗಾಡಿ ಅಂತ. ಸರಿ ಸರ್. ಅದ್ರಲ್ಲಿ ನಿಮ್ಗೆ ಏನ್ ರೀಸನಬಲ್ ಅದ್ರಲ್ಲಿ ನೀವು ಮೆನ್ಷನ್ ಮಾಡ್ಬೇಕು. ಸರಿ ಸರ್, ಆಯ್ತು ಖಂಡಿತ. ಎಲ್ಲಾ ಕಡೆ ಟ್ರಾನ್ಸ್ಪೋರ್ಟೇಶನ್ ಓಡ್ತಾ ಇರೋದೇ ಗುಡ್ಸ್ ಕಡೆ, ಬಟ್ ಹೌದೌದು ಅದನ್ನೇ ಸರ್. ಇವತ್ತು ಚೀಪ್ ಆಗಿ ನೋಡ್ತಾ ಇರೋದೆಲ್ಲ. ಇಲ್ಲ ಇಲ್ಲ ಸರ್, ಆತರ ಏನಿಲ್ಲ ಸರ್. ಹೌದು ಸರ್. AC ಕಾರ್ಗೆ 20 ರೂಪಾಯಿ ಕೊಟ್ಟು ಹೋಯ್ತೀರಾ. ಇದ್ರಲ್ಲಿ ನೀವ್ AC ಕಾರಲ್ಲಿ ಹೋಗಿ ಮನೆ ಸಾಮಾನೆಲ್ಲ ತುಂಬ್ಕೊಂಡು ಹೋಗೋರು ನಮಗ್ ಕಮ್ಮಿ ಕೊಟ್ಟಿರ್ತೀರಾ. ಇಷ್ಟೇ ಸರಿ ಸರ್, ವ್ಯತ್ಯಾಸ. ಖಂಡಿತ ಸರ್, ಖಂಡಿತ ನಾನು ಮಾಡ್ತೀನಿ ಸರ್, ತೊಂದರೆ ಏನಿಲ್ಲ. ಸರಿಯಾ? ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಮಾತಾಡಿದ್ರೆ ತಪ್ಪಿದ್ರೆ ಕ್ಷಮಿಸಿ. ಸರಿ ಸರ್, ಆಯ್ತು ಖಂಡಿತ ನಾನು ಮಾಡ್ತೀನಿ. ಹಾ.